ಅಂತ ಮಾಜಿ ಸೈನಿಕರು ನಾಯಕ್ ನನ್ನ ರೆಸಿಗ್ನೇಷನು ಈಗ ನಿವೃತ್ತನಾಗಿ ಇಲ್ಲಿ ಸೇವೆ ಸಲ್ಲಿಸಿ ನಿವೃತ್ತನಾಗಿದ್ದೀನಿ. ಈಗ ನನ್ನದೇ ಆದಂಥ ಮತ್ತು ನಾನು ಹೈಸ್ಕೂಲ್ ಟೀಚರ್ ಆಗಿದೆ. ಅನೇಕ ನಾನು ಯುವ ಪೀಳಿಗೆಯನ್ನು ತಯಾರು ಮಾಡ್ತಾಯಿದ್ದೀನಿ. ಆಗಸ್ಟ್ 15 26 ಜನವರಿ ಬರ್ಬೋದು. ಪ್ರೇಡ್ ಮಾಡಿಬಿಟ್ಟು ನಾನು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನನ್ನ ಮಕ್ಕಳನ್ನ ಪ್ರಥಮ ಸ್ಥಾನ ಮತ್ತು ದ್ವಿತೀಯ ಸ್ಥಾನವನ್ನು ಪಡೆಯುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೀನಿ. ಆ ತೃಪ್ತಿ ಇದೆ. ಉಸ್ತುವಾರಿ ಸಚಿವರಾದಂಥ ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿಯವರು ನಮ್ಮ ಸೈನಿಕರಿಗೆ ಹೊಸದಾದ ಬಸ್ಸು ಅದೇ ಈಗಾಗಲೇ ಒಂದು 15 ದಿವಸ ಆಗಿರಬೇಕು ಆ ಬಸ್ ಖರೀದಿ ಮಾಡಿಕೊಂಡು ಬಂದು ಅಂಥ ಹೊಸ ಬಸ್ಸನ್ನು ನಮ್ಮೆಲ್ಲರಿಗೂ ಒಂದು ಅನುಕೂಲ ಮಾಡಿಕೊಟ್ಟು ಅಲ್ಲಿಂದ ಕಾಂಗ್ರೆಸ್ ಆಫೀಸ್ನಲ್ಲಿ ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ರೀತಿಯಿಂದ ಅವ್ರನ್ನ ನಡ್ಕೊಂಡು ಫ್ಲ್ಯಾಗ್ ಆಫ್ ಮಾಡಿ ನಮಗೆ ಬೀಳ್ಕೊಡುಗೆ ಕೊಟ್ಟಿದ್ದಕ್ಕೆ ನಮ್ಮ ಸಚಿವರಾದಂಥ ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಹಿಂದಿ ಡಿವಿಷನ್ ತಾಲೂಕು ಅಧ್ಯಕ್ಷನಾಗಿದ್ದು ನಾನು ಕಾರ್ಗಲ್ ಯುದ್ಧದಲ್ಲಿ ಪ್ರಜೆಂಟ್ ರಜೋರಿ ಸೆಕ್ಟರ್ದಲ್ಲಿ ಕಾರ್ಗಲ್ ಯುದ್ಧದಲ್ಲಿ ಹೇಗಾಯಿತು ಒಂದು ಒಪ್ಪಂದ ಆಗಿತ್ತು. ಪಾಕಿಸ್ತಾನಗಳು ಒಪ್ಪಂದ ಆಗಿತ್ತು. ಓಲ್ಡ್ ಟೈಮ್ದಲ್ಲಿ ಕೆಳಗಡೆ ಹೋಗ್ಬೇಕು, ಮಿಡ್ ಟೈಮ್ದಲ್ಲಿ ಮೇಲೆ ಹೋಗ್ಬೇಕು ಒಪ್ಪಂದ ಆಗಿತ್ತು. ಆದರೂ ಕೂಡ ಪಾಕಿಸ್ತಾನದವರು ನರಿಬುದ್ಧಿ ತೋರಿಸಿ ನಮಗೆ ನಾವು ಎಲ್ಲ ಮೇಲೆ ಬತ್ತುಗುಂಟನ್ನು ಜಮಾ ಮಾಡಿ ಯುದ್ಧ ಮಾಡಬೇಕಂತ ಐಡಿಯಾದಿಂದ ಅವರು ಮೇಲೆ ಬಂದಿದ್ರು. ಆದರೆ ಅವ್ರ ಕೆಲಸ ಸಕ್ಸಸ್ ಆಗಲಿಲ್ಲ. ನಮ್ಮದು ಮೇಜರ್ ಕ್ಯಾಪ್ಟನ್ ವಿಜಯ್ ಅಂತ ಫ್ಯಾಕ್ಟ್ರಿನಾಗ ಹೋಗಿ ಅವಾಗ ನೋಡಿದಾಗ ಬಂಕರ್ದಲ್ಲಿ ಅವರೆಲ್ಲ ಆ್ಯಕ್ಟಿವಿಟಿ ನಡೆದಿತ್ತು. ಅದು ನೋಡಿ ನಮ್ಮ ಹಿಂದೂಸ್ತಾನ್ ಫೌಜಿ ಸೈನಿಕರು ಕಾರ್ಗಲ್ ಯುದ್ಧ ಸ್ಟಾರ್ಟ್ ಆಯಿತು. ಅವ್ರ ಹೈಟ್ನಲ್ಲಿದ್ದರು, ನಾವು ಕೆಳಗಡಿದ್ದೆವು. ಆದರೂ ಕೂಡ ನಮ್ಮದೇ ಜಯ ಆಯಿತು. ಎಷ್ಟೇ ದಿನ ಆದರೂ ನಮ್ಮದೇ ಜಯ ಆಯಿತು. ಈಗ ಸಿಂಧೂರು ಕೂಡ ಹಾಗೆ ಮಾಡಿದ್ರು. ಪಾಕಿಸ್ತಾನ ತಮ್ಮ ಬುದ್ಧಿಯನ್ನು ಅವ್ರು ತೋರಿಸ್ತಾ ಇದ್ದಾರೆ. ಬೇರೆ ಅವರು ಉಲ್ಲಂಘನೆ ಮಾಡೋದು ವಿಶ್ವಸಂಸ್ಥೆ ಅವ್ರ ಮೇಲೆ ಪ್ರತಿಬಂಧ ಹಾಕಿದ್ರು ಕೂಡ ಅವರು ಒಪ್ಕೊಳ್ಳೋಗ್ತಾ ಇರಲಿಲ್ಲ ಪಾಕಿಸ್ತಾನ. ಆ ಪ್ರಕಾರ ಹಮೇಶ ಅವ್ರು ನಡೀತಾ ಇರ್ತದೆ. ಹಮೇಶ ಜಮ್ಮು ಕಾಶ್ಮೀರದಲ್ಲಿ ನಾನು 7 ವರ್ಷ ಸರ್ವಿಸ್ ಮಾಡಿದ್ದೀನಿ. ಯಾವಾಗ ನೋಡಿದ್ರು ಅವ್ರು ತೊಂದರೆ ಮಾಡ್ತಾಯಿದ್ದಾರೆ. ಈ ಕಾರ್ಗಿಲ್ ಸಿಂಧೂರು ಮಾಡಿದ್ರು ಅವ್ರು ಎಲ್ಲಿ ಆತಂಕಗಳು ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲಿ ಹುಡುಕಿ ಹೊಡೆದಿದ್ದಾರೆ ನಮ್ಮ ಸೈನಿಕರು. ಹೆಮ್ಮೆಯ ವಿಷಯ. ಅದಕ್ಕೋಸ್ಕರ ನಾವು ಎಲ್ಲ ಸೈನಿಕರನ್ನು ಧನ್ಯವಾದ ಮಾಜಿ ಸೈನಿಕರು. ಥ್ಯಾಂಕ್ ಯು. ನಿಂತ್ಕೊಳ್ಳಿ ಸರ್. ಸೂರ್ಯಕಾಂತ್, ನಾನು ಮೇಜರ್ ಆಗಿ ರಿಟೈರ್ ಆಗಿದ್ದೇನೆ. ರಿಟೈರ್ ಆಗೋದಕ್ಕಿಂತ ಮುಂಚೆ ಕಾರ್ಗಿಲ್ ಯುದ್ಧದಲ್ಲಿ ಸಾಕಷ್ಟು ಎಲ್ಲ ಆಪರೇಷನ್ದಲ್ಲಿ ವಹಿಸಿದ್ದೀನಿ. ಆದರೆ ಮೇಲಾಗಿ ಕಾರ್ಗಿಲ್ ಯುದ್ಧದಲ್ಲಿ ನಾನು ಒಂದು AD ಟೈಗರ್ ಅಂತ ಹೇಳಿ ಕೆಲಸ ಮಾಡಿದ್ದೀನಿ. ಅಂದ್ರೆ ಏರ್ ಡಿಫೆನ್ಸ್ ಆರ್ಟಿಲರಿ ನಾವು ಅಲ್ಲಿ ಡಿಪ್ಲಾಯ್ ಮಾಡಿದ್ದು ಕಂಪ್ಲೀಟ್ ಆಲ್ ಓವರ್ ಕಾರ್ಗಿಲ್ ಹೈಯೆಸ್ಟ್ ಪೋಸ್ಟ್ಗಳಲ್ಲಿ ನಮ್ಮದು ಒಂದೊಂದು ಪೋಸ್ಟ್ ಒಂದೊಂದು ಸೆಕ್ಷನ್ ಅಲ್ಲಿ ಡಿಪ್ಲಾಯ್ ಮಾಡಿದ್ದೀವಿ. ಗಡಿ ಗನ್ ಅಂತ ಹೇಳಿ ಇದ್ದು ಮತ್ತು ಮಿಸೈಲ್ ಎಲ್ಲ ಒಂದೊಂದು ಗನ್ನು ಒಂದೊಂದು ಮಿಸೈಲ್ ಸೆಕ್ಷನ್ನು ಎಲ್ಲ ಪೋಸ್ಟ್ಗಳಲ್ಲಿ ಇದು ಮಾಡಿದ್ದೀವಿ, ಡಿಪ್ಲಾಯ್ ಮಾಡಿದ್ದೀವಿ. ಮತ್ತು ಇದರಿಂದ ನಮ್ಮ AD ಗನ್ನಿಂದ ಲೈಟ್ ಗನ್ನಿಂದ ಈಸಿಯಾಗಿ ಅವ್ರ ಮೇಲೆ ಫೈರ್ ಮಾಡ್ತಿದ್ದೀವಿ. ಮತ್ತು ಮಿಸೈಲ್ದಿಂದ ನಾವು ಮೇಲಿಂದ ಹೋಗಿ ಅವರು ಎಲ್ಲಿದ್ದರೂ ನಮ್ಮ ಮಿಸೈಲ್ ಅವರಿಗೆ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ. ಯಾಕಂದರೆ ಅಲ್ಲಿ ಏನಾದರೂ ಒಂದು ಮೊಂಬತ್ತಿ ಸಹಿತ ಆನ್ ಮಾಡಿ ಇಟ್ಟಿದ್ರೆ ಅವರು ನಮ್ಮ ಮಿಸೈಲ್ ಏನು ಮಾಡ್ತಾರೆ ಆ ಡೈರೆಕ್ಷನಲ್ಲಿ ಬಿಟ್ಟಿರೋ ಅದು ಸ್ಟ್ರೇಟಾಗಿ ಆ ಥರ ನಾವು ಹೊಡೆದು ಆ ಥರ ಅವರಿಗೆ ಡಿಸ್ಟ್ರಾಯ್ ಮಾಡಿ ಸಸ್ಯ